ಹಾಯ್ ಫ್ರೆಂಡ್ಸ್, ನೋಡಿ ಈಗ ಪಾರ್ಟ್ 3 ಬಂದಿದ್ವಿ ನಾವು ಸಿಟಿಸನ್ಶಿಪ್ಪಿಗೆ. ಪಾರ್ಟ್ 1 ಪಾರ್ಟ್ 2 ಎಲ್ಲ ಮುಗ್ದಿದೆ. ಪ್ರಿಯಂಬಲ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಿದೀವಿ ನಾವು. ಇದೊಂದು ಕಾನ್ಸೆಪ್ಟ್ ಆಯ್ತು ಅಂದ್ರೆ 4-5 ಸ್ಲೈಡ್ಸ್ ಇದೆ ಅಷ್ಟೇ, ಒಂದು 15 ನಿಮಿಷ ನೋಡ್ಕೋಬಿಡಿ. ಯಾಕಂದ್ರೆ ಕಾನ್ಸೆಪ್ಟ್ ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ, ಆಯ್ತಾ? ಏನ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿದೆ ನೋಡಿ. ಈ ತರ ಕ್ವಶನ್ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದ್ರೆ, ಟರ್ಮಿನೇಷನ್ ಅಂದ್ರೆ ಏನು, ಯಾವ ತರ ಟರ್ಮಿನೇಷನ್ ಆಗುತ್ತೆ, ಯಾವಾಗ ಟರ್ಮಿನೇಷನ್ ಮಾಡಬಹುದು, ಈ ತರ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಇದರಲ್ಲಿ. ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಟರ್ಮಿನೇಷನ್ ಯಾವ ತರ ಆಗುತ್ತೆ, ರೈಸ್ ಹೇಗಾಗುತ್ತೆ ಅಂತೆಲ್ಲ ಗೊತ್ತಿರಬೇಕು. ಮತ್ತೆ ಅಕ್ವೈಸೇಷನ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ಡೊಮೈಸಲ್ ಅಂದ್ರೆ ಏನಂತ ಹೇಗಂತ ಗೊತ್ತಿರಬೇಕು. ಇದೇ ಕಾನ್ಸೆಪ್ಟ್ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮ್ಮ ಸಿಲೆಬಸ್ ಕಾಪಿ ಆಸ್ ಪರ್ ನಿಮ್ಗೆ ಆಲ್ರೆಡಿ ರೂಢಿ ಆಗಿದೆ. ಹಾಗಾಗಲೇ ಅದೇ ವಿಡಿಯೋ ಹೇಳ್ಬಿಟ್ಟು ಕಂಟಿನ್ಯೂ ಇದು ಮಾಡಲ್ಲ. ಮೋಡ್ಸ್ ಆಫ್ ಅಕ್ವೈಸೇಷನ್, ಮೋಡ್ಸ್ ಆಫ್ ಟರ್ಮಿನೇಷನ್ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿದೆ. ಇದ್ರಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಯಾವ್ದು, ಟರ್ಮಿನೇಷನ್ ಹೇಗೆ ಮಾಡ್ತಾರೆ ಅಂದರೆ ಮುಕ್ತಾಯ ಕನ್ನಡದಲ್ಲಿ ಹೇಗೆ ಮಾಡ್ತಾರೆ, ಎಂಡ್ ಹೇಗೆ ಮಾಡ್ತಾರೆ. ಓಕೆ, ನಿಮಗೆ ಸಿಟಿಸನ್ಶಿಪ್ ಅಂದರೆ ಏನು, ಸಿಟಿಸನ್ಶಿಪ್ಪನ್ನು ನೀವು ಪಡ್ಕೊಳ್ಳೋದು ಹೇಗೆ, ಕಳ್ಕೊಳ್ಳೋದು ಹೇಗೆ, ಇಷ್ಟೇ ಸರ್ ಇದರಲ್ಲಿರೋದು. ಅಕ್ವೈಸೇಷನ್ ಅಂತಂದರೆ ಪಡ್ಕೊಳ್ಳೋದು, ಟರ್ಮಿನೇಷನ್ ಅಂದರೆ ಕಳ್ಕೊಳ್ಳೋದು. ಓಕೆ, ಆಮೇಲೆ ಡೊಮೈಸೆಲ್ಲಿಂದ ಒಂದು ಕಾನ್ಸೆಪ್ಟ್ ಇದೆ ಡೊಮೈಸೆಲ್ ಅಂತ. ಇದರಲ್ಲೇ ಪಡ್ಕೊಳ್ಳೋದ್ರಲ್ಲಿ ಕಳ್ಕೊಳ್ಳೋದ್ರಲ್ಲೇ ಒಂದು ಕಾನ್ಸೆಪ್ಟ್ ಬರುತ್ತೆ. ಡೊಮೈಸಲ್ ಪಡ್ಕೊಳ್ಳೋದ್ರಲ್ಲಿ ಬರುತ್ತೆ. ಇದರಲ್ಲಿ ಡೊಮೈಸಲಲ್ಲಿ ಒಂದು ಸ್ವಲ್ಪ ಒಂದೇನಾದ್ರು 6 ಮಾರ್ಕ್ಸಿಗೆ ಕೇಳಿದರೆ ಕೇಳಬಹುದು. ಇವೆಲ್ಲ ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ, 10 ಮಾರ್ಕ್ಸಿಗೆ ಬರ್ಬಿಡಿ ಅಂತ. ನೀವೊಂದು ಇರೋದೇ 5, ಇದೊಂದು 5 ಪಾಯಿಂಟ್ ಮೋಸ್ಟ್ ಈಸಿಯಸ್ಟ್ ಕ್ವಶನ್ ಆನ್ಸರ್ ಮಾಡ್ಬೋದು. ಅದನ್ನ ಆನ್ಸರ್ ಮಾಡೋ ಕೆಪೇಬಲ್ ತರುವಂಥ ಜವಾಬ್ದಾರಿ ನಮ್ಮದು, ನಾವು ಹೇಳ್ತೀವಿ ಏನು ಅಂತ. ಸೊ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ 2 ಥರ ಹೇಳ್ತೀನಿ. ಈ ಸಿಟಿಸನ್ಶಿಪ್ ಅನ್ನೋದ್ರಲ್ಲಿ ಇದೆಯಲ್ಲ, 2 ಥರ ಕಾನ್ಸೆಪ್ಟ್ ಬರುತ್ತೆ. ಒಂದು ಸಿಟಿಸನ್ಶಿಪ್, ಈಗ ನಾನು ಮುಂದೆ ಮಾಡುವಂಥ ಸ್ಲೈಡ್ಗಳಲ್ಲಿ ಒಂದು ಸಿಟಿಸನ್ಶಿಪ್ ಥ್ರೂ ಕಾನ್ಸ್ಟಿಟ್ಯೂಷನ್. ಓಕೆ, ಇನ್ನೊಂದು ಸಿಟಿಸನ್ಶಿಪ್ ಥ್ರೂ ಸಿಟಿಸನ್ಶಿಪ್ ಆಕ್ಟ್ 1955. ಅಂದರೆ ಇದು ಕಾನ್ಸ್ಟಿಟ್ಯೂಷನ್ ಇರುವಂಥದ್ದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ 5ರಿಂದ 11 ತನಕ ಇದೆ. ಆರ್ಟಿಕಲ್ 5ರಿಂದ ಆರ್ಟಿಕಲ್ 11. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಏನೇನಂತ. 5ರಿಂದ 11 ತನಕ ಇದೆ. ಇಲ್ಲಿ ಏನು ಗೊತ್ತಾ, ಕಾನ್ಸ್ಟಿಟ್ಯೂಷನ್ ಆಕ್ಟ್ ಅಲ್ಲಿ ಸಮ್ 8ರಿಂದ 8ರಿಂದ ಒಂದು 10 ಸೆಕ್ಷನ್, ಇದು ನಂಬರ್ ಅಲ್ಲ, 8ರಿಂದ ಒಂದು 10 ಸೆಕ್ಷನ್ಸ್ ಇದೆ ಅಲ್ವಾ. 8ರಿಂದ ಒಂದು 10 ಸೆಕ್ಷನ್ ತನಕ ಏನಾಗಿದೆ ಅಂತಂತಂದ್ರೆ, ಈ ಕಾನ್ಸ್ಟಿಟ್ಯೂಷನಲ್ಲು ಇದು ಸಿಟಿಸನ್ಶಿಪ್ ಆಕ್ಟ್ ಅಲ್ಲಿ 1955 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಪಡ್ಕೊಳ್ಬಹುದು ಕಳ್ಕೊಳ್ಬಹುದು ಅಂತ. ನಾವು 2 ತರನೂ ಓದ್ತೀವಿ. ಕ್ವಶನ್ ನಿಮಗೆ ಕೇಳಬೇಕಾದ್ರೆ 2 ತರನೂ ಕೇಳಬಹುದು. ಸಮ್ಟೈಮ್ಸ್ ಕ್ವಶನ್ ಹೇಗೆ ಕೇಳ್ತಾನೆ ಗೊತ್ತಾ, ವಾಟ್ ಆರ್ ದ ಪ್ರಾವಿಷನ್ಸ್ ಹ್ಯಾವ್ ಇನ್ ಕಾನ್ಸ್ಟಿಟ್ಯೂಷನ್ ಫಾರ್ ದ ಸಿಟಿಸನ್ಶಿಪ್ ಆಫ್ ಅಕ್ವೈಸೇಷನ್ ಅಂಡ್ ಟರ್ಮಿನೇಷನ್ ಅಂತ ಕೇಳ್ತಾನೆ. ಆ ಟೈಮಲ್ಲಿ ನೀವು ಆರ್ಟಿಕಲ್ 5 ಇಂದ 11 ಬರಿಬೇಕು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಓಕೆ, ಇನ್ ಕೇಸ್ ಏನಾದರೂ ವಾಟ್ ಆರ್ ದ ಪ್ರಾವಿಷನ್ಸ್ ಆರ್ ಹ್ಯಾವಿಂಗ್ ಇನ್ ದ ಸಿಟಿಸನ್ಶಿಪ್ ಆಕ್ಟ್ 1955 ಅಂತ ಕೇಳಿದಾಗ ಇದರಲ್ಲಿರುವಂಥ ಪಾಯಿಂಟ್ಸ್ ಬರೀಬೇಕು. ಹೌದು, ಇವೆರಡು ಹೇಳ್ತೀರಾ, ವೆಯ್ಟ್ ಮಾಡಿ ಸರ್, 2 ಹೇಳೋಣ, 2 ಹೇಳಿ ಕ್ಲೋಸ್ ಮಾಡೋಣ, ಜಾಸ್ತಿ ಹೊತ್ತು ಹಿಡಿಯಲ್ಲ, ಅರ್ಥ ಮಾಡ್ಕೊಡೋಣಲ್ವಾ. ನೋಡಿ, ಆರ್ಟಿಕಲ್ 5 ಇಂದ ಆರ್ಟಿಕಲ್ 11 ತನಕ ನಾನು ಹೇಳಿದ್ನಲ್ವಾ ಲಾಸ್ಟು, ಅದರಲ್ಲಿ ಪಾರ್ಟ್ 2ದಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ವಾ. ಪಾರ್ಟ್ 2 ಹೇಳದೆ ಸಿಟಿಸನ್ಶಿಪ್ ಅಂತ ಹೇಳುತ್ತೆ. ಆ ಸಿಟಿಸನ್ಶಿಪ್ಪಲ್ಲಿ 5 to 11 ಹೇಳುತ್ತೆ. 12 ಇಂದ ನಿಮಗೆ ಫಂಡಮೆಂಟಲ್ ರೈಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನಿಜವಾದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇವೇ ಬಂದ್ಬಿಟ್ಟು ನಿಮಗೆ 4 ಯೂನಿಟ್ ಕವರ್ ಮಾಡುತ್ತೆ, 12 to 51A. ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋದು ಬೇಡ. ಓಕೆ, ಈಗ 5 to 11 ಹೇಳ್ತಾ ಇದ್ದೀರಾ, ಏನು 1 to 4 ಹಾರಿಸ್ಬಿಟ್ರಾ ಸರ್ ಅಂತೀರಲ್ವಾ ನೀವು, ಹೌದಲ್ವಾ? 1 to 4 ಹಾರಿಸಿದ್ವಿ ಏನಕ್ಕಂತಂದ್ರೆ ನಿಮ್ಮ ಮೊದಲನೇ ಸಿಲೆಬಸ್ ಕಾಪಿಯಲ್ಲಿ ಇಲ್ಲ, 2ನೇದು ಅದಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಆದರೂ ಕೂಡ ನಾಲೆಜ್ ಪರ್ಪಸ್ಸಿಗೆ ನಾನು ಬೇಸಿಕಾಗಿ ಹೇಳ್ತೀನಿ 1 2 3 4 ಏನು ಹೇಳುತ್ತಂತ. 5 ಇಲ್ಲಿಂದ ಕನೆಕ್ಟ್ ಆಗುತ್ತೆ, 5 ಇಂದ 11 ಇದು ಕನೆಕ್ಟ್ ಆಗುತ್ತೆ. 1 ಏನು ಹೇಳುತ್ತೆ ಗೊತ್ತಾ, ಹೆಸರು ಹೇಳುತ್ತಪ್ಪ, ನಮ್ಮ ದೇಶದ ಹೆಸರು ಹೇಳುತ್ತೆ. ನಾವೇನು ದೇಶಕ್ಕೆ ಹೆಸರು ಇಟ್ಕೊಂಡಿದ್ದೀವಿ, ಭಾರತ, ಇಂಡಿಯಾ ಅಂತ ಹೆಸರು ಹೇಳುತ್ತೆ ಅಷ್ಟೇ. 1 ಮುಗಿತಾ. ನಂಬರ್ 2 ಏನು ಹೇಳುತ್ತೆ ಗೊತ್ತಾ, ಹೊಸದು ಯಾವುದಾದ್ರೂ ನೀವು ಸ್ಟೇಟ್ನ ಆ್ಯಡ್ ಮಾಡ್ಕೋಬಹುದು ಅಂತ ಹೇಳುತ್ತೆ. ಅಂತಂದರೆ ಈಗ ಸಿಕ್ಕಿಂನ ಆ್ಯಡ್ ಮಾಡ್ಕೊಂಡ್ವಿ ಗೊತ್ತಾ ನಾವು ಹೊಸದಾಗಿ, ಆ ಥರ ಆ್ಯಡ್ ಮಾಡ್ಕೋಬಹುದು ಅಂತ ಹೇಳುತ್ತೆ. ಆರ್ಟಿಕಲ್ ನಂಬರ್ 3 ಏನು ಹೇಳುತ್ತೆ ಗೊತ್ತಾ, ನೀವು ಏನಾದರೂ ಹೊಸ ಸ್ಟೇಟ್ನ ಫಾರ್ಮು ಕೂಡ ಮಾಡಬಹುದು, ಅಥವಾ ಹೆಸರನ್ನ ಚೇಂಜ್ ಮಾಡಬಹುದು, ಬೌಂಡ್ರಿನ ಚೇಂಜ್ ಮಾಡಬಹುದು ಅಂತ ಸರ್ಕಾರಕ್ಕೆ ಪವರ್ಸ್ ಕೊಟ್ಟಿದೆ. ಆ ಥರ ಇದ್ದಾಗ ಇದಕ್ಕೊಂದು ಎಕ್ಸಾಂಪಲ್ ಹೇಳಿ ಅಂತ ಕೇಳ್ಬೋದಲ್ವಾ. ಒಂದು ಎಕ್ಸಾಂಪಲ್ ಹೇಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಬೇರೆ ಆಯಿತು ಗೊತ್ತಾ. ಫಸ್ಟಿಗೆ ಆಂಧ್ರ ಪ್ರದೇಶ ಮಾತ್ರ ಇತ್ತು, ಈಗ ಆಂಧ್ರ ಪ್ರದೇಶನ ತೆಲಂಗಾಣ ಆಯಿತು. ಅದು ಯಾವ್ದು ಅಂಡರ್ ಮಾಡಿದ್ದು, ಆರ್ಟಿಕಲ್ 3 ಅಂಡರ್ ಪವರ್ನ ಯೂಸ್ ಮಾಡಿಕೊಂಡು ಮಾಡುತ್ತೆ. ಈಗ ಆರ್ಟಿಕಲ್ 4 ಇದೆಯಲ್ಲ, ಅದೇನು ಹೇಳುತ್ತೆ ಆರ್ಟಿಕಲ್ 4 ಅಂತಂತಂದ್ರೆ, ಈ ಆರ್ಟಿಕಲ್ 4ಅಲ್ಲಿ ಇವನ್ನೆಲ್ಲ ಮಾಡಬೇಕು ಅಂತಂತಂದ್ರೆ ಏನು ಸ್ಪೆಷಲ್ ಮೆಜಾರಿಟಿ ಬೇಡ. ಆರ್ಟಿಕಲ್ 3 ಮತ್ತು 4ಅಲ್ಲಿ ಇರುವಂಥವ್ರಿಗೆ ನಾರ್ಮಲ್ ಮೆಜಾರಿಟಿಯಲ್ಲೇ ಇದನ್ನೆಲ್ಲ ಬಿಲ್ ಪಾಸ್ ಮಾಡಿಬಿಟ್ಟು ಆ್ಯಕ್ಟಾಗಿ ಕನ್ವರ್ಟ್ ಮಾಡಿ ಮಾಡ್ಬೋದು ಅಂತ ಹೇಳುತ್ತೆ. ಈ ಸ್ಪೆಷಲ್ ಮೆಜಾರಿಟಿ ಏನು, ಆಮೇಲೆ ನಾರ್ಮಲ್ ಮೆಜಾರಿಟಿ ಏನು, ಇವೆಲ್ಲ ನಿಮಗೆ ಮೆಜಾರಿಟಿ ಅಂತ ಸೆಕೆಂಡ್ ಸೆಮ್ಮಲ್ಲಿ ಬರುತ್ತೆ, ಆಯಿತಾ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆರ್ಟಿಕಲ್ 368 ಇದರಲ್ಲೆಲ್ಲ ಬರುತ್ತೆ.
ಆರ್ಟಿಕಲ್ 368 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ನೀವು ಗೌರ್ಮೆಂಟ್ ಎಕ್ಸಾಮ್ ಬರೀತೀರಾ, ಇಲ್ಲ LLB ಮೇಲೆ ಓದ್ತೀರಾ, ಎಕ್ಸಾಮ್ಸ್ ಬರೀತೀರಾ, ಏನ್ ಮಾಡಿದ್ರು ಕೂಡ ಇದು ತುಂಬಾ ಎಸೆನ್ಷಿಯಲ್ ಇದು. ಅದಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನೋಡ್ದೆ ಬಾಯಾಕ್ಟ್ ಹೊಡೆದೆ ಓಕೆ ಅವೆಲ್ಲ ಬೇಡ, ಆಡು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡೋಣ. ಪ್ರತಿಯೊಂದು ಕಾನ್ಸೆಪ್ಟನ್ನು ಅಷ್ಟೇ ಆಡು ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡೋಣ. ಈಗ ನೋಡಿ, ನಾನು ನಿಮ್ಗೆ ಹೇಳಿದೆ ಸಿಟಿಸನ್ಶಿಪ್ ಅಲ್ಲಿ 2 ತರ ಪ್ರಾವಿಷನ್ ಬರುತ್ತೆ ಅಂತ. ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಇನ್ನೊಂದು ಸಿಟಿಸನ್ಶಿಪ್ ಚಾರ್ಟರ್ ಆಕ್ಟ್ ಅಂತ ಇದೆಯಲ್ಲ ಅದ್ರ ಪ್ರಾವಿಷನ್. ಓಕೆ, ಸಿಟಿಸನ್ಶಿಪ್ ಆಕ್ಟ್ ನೋಡಿ ಇಲ್ಲಿದೆ ನೋಡಿ, ಸಿಟಿಸನ್ಶಿಪ್ ಆಕ್ಟ್ 1955 ಅದ್ರ ಪ್ರಾವಿಷನ್. ಓಕೆ, ಈ ತರ ಪ್ರಾವಿಷನ್ ಹೇಳ್ಬೇಕಾದ್ರೆ 5 to 11 ಅಂತ ಇದೆ, ಒಂದಾಯ್ತಾ. ನಿಮಗೆ ಎರಡನೇದೇನು ಅಂತಂತಂದ್ರೆ, ಹೌದು ಇದು ಬೇರೆ ಕಡೆ ಏನಾದ್ರು ಇದೆಯಲ್ಲ, ಹೇಳಿದ್ನಲ್ಲ ನಿಮಗೆ ಸಿಟಿಸನ್ಶಿಪ್ ಆಕ್ಟ್ 1955 ಅಲ್ಲಿ ಇದೆ. ಆಮೇಲೆ ಇದನ್ನ ಮತ್ತೊಂದ್ಸಲ ಅಮೆಂಡ್ಮೆಂಟ್ ಮಾಡಿದ್ರು 1986 ಅಲ್ಲಿ, ಮತ್ತೆ ಅಮೆಂಡ್ಮೆಂಟ್ ಮಾಡಿದ್ರು 2003 ಅಲ್ಲಿ, ಮತ್ತೆ ಅಮೆಂಡ್ಮೆಂಟ್ ಮಾಡಿದ್ರು 2005 ಅಲ್ಲಿ, ಮತ್ತೆ ಅಮೆಂಡ್ಮೆಂಟ್ ಮಾಡ್ತಾರಾ? ಹೌದು, ಅವಶ್ಯಕತೆ ಬಿದ್ದರೆ ಮಾಡ್ತಾರೆ ಅಲ್ವಾ. ಹೇಗೆ ಸಿಸ್ಟಮ್ ಚೇಂಜ್ ಆಗುತ್ತೆ, ಸೊಸೈಟಿ ಚೇಂಜ್ ಆಗುತ್ತೆ, ಅವಶ್ಯಕತೆ ಮಾಡ್ತಾರೆ. ಬಟ್ ಬೇರೆ ಆಕ್ಟ್ ಅಂತ ಏನಿರುತ್ತಲ್ವ ಮೂಲವಾಗಿ ಅದು 1955 ಅಂತಾನೆ ಇರುತ್ತೆ. ಇದು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಕೇಳಿದ್ರೆ ನೀವು ಆರ್ಟಿಕಲ್ 5 ಇಂದ ಆರ್ಟಿಕಲ್ 10 ತನಕ ಬರೀಬೇಕು. ಓಕೆ, ಆರ್ಟಿಕಲ್ 11 ಒಂದಿದೆ. ಓಕೆ, ನಾನು ಹೇಳ್ತೇನೆ ಏನು ಅಂತ. ಆರ್ಟಿಕಲ್ 11, ಆರ್ಟಿಕಲ್ 5 ಇಂದ 10 ನಿಮಗೆ ಗೊತ್ತಿರಲಿ. ಓಕೆ, ಸೊ ಈಗ ನೋಡಿ ಆರ್ಟಿಕಲ್ 5 ಏನು ಹೇಳುತ್ತೆ ಗೊತ್ತಾ ನಿಮಗೆ? ಆರ್ಟಿಕಲ್ 5 ಸಿಂಪಲ್ ಆಗಿ ಏನು ಹೇಳುತ್ತೆ ಅಂತಂದ್ರೆ, ಸಿಟಿಸನ್ಶಿಪ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಅಂತಂತಂದ್ರೆ ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ಏನು ಈ ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ ಅಂತಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಮ್ಮ ದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ನಮ್ಮ ದೇಶದ ಸಿಟಿಸನ್ಶಿಪ್ ಅಂತ ಡಿಕ್ಲೇರ್ ಮಾಡದೆ ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ನಾನು ಹೇಳಿರುವಂತ ಲೈನ್ಗಳನ್ನು ಬರೆದ್ರೆ 3 ಲೈನ್ ತುಂಬುತ್ತೆ. ನನಗೆ ಗೊತ್ತಿರುವಂಥದ್ದನ್ನ ಎಲ್ಲದನ್ನು ಹೇಳಿದೆ ಅಂತಂದ್ರೆ ಇದ್ರ ಮೇಲೆ ನಾನು 5 ಅವರ್ ಬೇಕಿದ್ರೆ ಕ್ಲಾಸ್ ಮಾಡ್ತೀನಿ, ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ಸಮಸ್ಯೆ ಏನು ಗೊತ್ತಾ, ನೀವು ಎಕ್ಸಾಮಲ್ಲಿ ಬರೆಯೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ನೀವು 40, 30 ಪೇಜ್ ಎಲ್ಲ ಓದ್ಕೊಂಡು ಹೋದ್ರೆ ಎಕ್ಸಾಮಲ್ಲಿ ಬರೀಬೇಕಾಗಿರೋದೆ 3 ಪೇಜ್ ಅಷ್ಟೇ ಬರೆಯೋಕ್ಕಾಗದು 10 ಮಾರ್ಕ್ಸಿಗೆ. ನಿಮಗೆ 6 ಮಾರ್ಕ್ಸಿಗೆ ಬರೆಯೋಕ್ಕಾಗದು ಎಷ್ಟು? ಜಾಸ್ತಿ ಅಂದರೆ 1 ರಿಂದ 1.5 ಪೇಜ್ ಬರೀತೀರಾ ಅಷ್ಟೇ. ಅದಕ್ಕೆ ನೀವು ಎಷ್ಟಂತ ಓದ್ತೀರಾ, ಎಷ್ಟಂತ ಬರೀತೀರಾ? ಸೊ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋವಂಥವ್ರಿಗೆ ಗೊತ್ತಾಗಬೇಕು, ಹೌದು ಇವನಿಗೆಲ್ಲ ಗೊತ್ತು, ಎಲ್ಲ ತಿಳ್ಕೊಂಡಿದ್ದಾನೆ, ಆ ಲೆಕ್ಕಕ್ಕೆ ಏನು ಬೇಕು ಅನ್ನೋದನ್ನ ಪ್ರೆಡಿಕ್ಟ್ ಮಾಡಿಬಿಟ್ಟು ಮಾತ್ರ ನಿಮ್ಮನ್ನು ಇನ್ಪುಟ್ ಕೊಡ್ತಾ ಇರೋದಷ್ಟೇ. ಅದಕ್ಕೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಆರ್ಟಿಕಲ್ 5 ಏನು ಹೇಳುತ್ತೆ ಅಂದ್ರೆ, ಯಾರ್ಯಾರು ಪ್ರಾರಂಭದಲ್ಲಿ ಇಲ್ಲಿದ್ರಲ್ವಾ ಅವರೆಲ್ಲರೂ ಕೂಡ ಈ ದೇಶದ ಪೌರತ್ವವನ್ನು ಹೊಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟಿರೋದು. ಅದೇ ಆರ್ಟಿಕಲ್ 5 ಹೇಳುತ್ತೆ. ಆರ್ಟಿಕಲ್ 6 ಬರೋಣ. ಮತ್ತೆ ಆರ್ಟಿಕಲ್ 6 ಏನು ಹೇಳುತ್ತೆ ಗೊತ್ತಾ? ಸಿಟಿಸನ್ಶಿಪ್ ಆಫ್ ಸರ್ಟೈನ್ ಪರ್ಸನ್ಸ್ ಹೂ ಹ್ಯಾವ್ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್. ಅರ್ಥ ಮಾಡ್ಕೊಳ್ಳಿ, ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್ ಅಂತಂದ್ರೆ ಪಾಕಿಸ್ತಾನದಿಂದ ಯಾರ್ಯಾರು ಬಂದಿದಾರಲ್ಲ, ಯಾವಾಗ ಈ ಸ್ವತಂತ್ರ ಟೈಮಲ್ಲಿ, ಆ ಟೈಮಲ್ಲಿ ಏನು ಡಿವೈಡಿಂಗ್ ಒಂದು ರೂಲ್ ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮಿಂದ ಯಾರ್ಯಾರು ಬಂದಿದ್ದಾರೆ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿರೋರು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಯಾರ್ಯಾರನ್ನ ರೆಕಗ್ನೈಸ್ ಮಾಡ್ತೀವಲ್ಲ ಅದನ್ನ ಆರ್ಟಿಕಲ್ 6 ಅಲ್ಲಿ ಹೇಳಿದ್ದಾರೆ. ಸೇಮ್ ಆರ್ಟಿಕಲ್ 7 ಅಲ್ಲಿ ಏನು ಹೇಳಿದ್ದಾರೆ? ಸಿಟಿಸನ್ಶಿಪ್ ಆಫ್ ಸರ್ಟೈನ್ ಮೈಗ್ರೆಂಟ್ಸ್ ಪಾಕಿಸ್ತಾನ್ ಟು ಪಾಕಿಸ್ತಾನ್ ಅಂತ ಇದೆ. ಅಂತಂದ್ರೆ ಇಲ್ಲಿ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗಿರುವಂಥವ್ರು ಯಾರ್ಯಾರು, ಇವ್ರನ್ನ ಪಡ್ಕೊಂತಾರ ಕಳ್ಕೊಂತಾರ ಅನ್ನೋ ವಿಷಯನ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ಇದೇ ತರ ಆರ್ಟಿಕಲ್ 8 ಅಲ್ಲಿ ಏನಿದೆ ಅಂತಂತಂದ್ರೆ, ನಿಮಗೆ ಇಂಡಿಯನ್ ಆರಿಜಿನ್ ಹೂ ಆರ್ ರೆಸಿಡಿಂಗ್ ಔಟ್ಸೈಡ್ ಇಂಡಿಯಾ, ಅಂದ್ರೆ ನಮ್ಮ ಇಂಡಿಯಾದಿಂದ ಹೊರಗಡೆ ಯಾರೋ ಫಾರಿನರ್ ಇರ್ತಾನೆ, ಈಗ ಅವನಿಗೆ ಸಿಟಿಸನ್ಶಿಪ್ ಕೊಡ್ಬೋದಾ? ಉದಾಹರಣೆ ಏನೋ ಹೇಳ್ತೀನಿ ಅಂತಂದ್ರೆ, ಈಗೇನೋ ಕೆಲಸಕ್ಕೆ ಅಂತ ಹೋಗಿರ್ತಾನೆ ಅಲ್ಲಿ, ಆದ್ರೆ ಅವನು ಇಂಡಿಯಾದವನೇ, ಸಿಟಿಸನ್ಶಿಪ್ ಇಲ್ಲೇ ಇದೆ, ವೋಟಿಂಗ್ ಪವರ್ ಎಲ್ಲ ಇಲ್ಲೇ ಇದೆ, ನಮ್ಮ ಇಂಡಿಯಾದಲ್ಲೇ ಇದೆ. ಆದ್ರೂ ಕೂಡ ಏನೋ ಕೆಲಸಕ್ಕೆ ಅಂತ US ಅಮೆರಿಕ ಹೋಗಿರ್ತಾನೆ. ಸಾಫ್ಟ್ವೇರ್ ಇಂಜಿನಿಯರ್ಗೆ ಅವರೆಲ್ಲ ಹೋಗ್ತಾರಲ್ಲಪ್ಪ, ಹಾಗೆಲ್ಲ ಹೋಗಿರ್ತಾನೆ. ಹಾಗೆಲ್ಲ ಹೋಗಿದ್ದಾಗ ಅಲ್ಲಿ ಮದುವೆ ಗಿದ್ವೆಲ್ಲ ಆಗ್ಬಿಡ್ತಾನೆ, ಮಕ್ಕಳೆಲ್ಲ ಆಗುತ್ತೆ. ಈ ಮಕ್ಕಳು ಏನು ಇಂಡಿಯಾದವರ ಅಥವಾ ಫಾರಿನ್ ಅವರ? ಹೌದಲ್ವಾ? ಆ ಟೈಮಲ್ಲಿ ಯಾವ ಥರ ಇರಬೇಕು ಅಂತೇಳಿ ಸಿಟಿಸನ್ಶಿಪ್ಪು ಈ ಆರ್ಟಿಕಲ್ 8 ಅಲ್ಲಿ ಡಿಸ್ಕಸ್ ಮಾಡುತ್ತೆ. ಜಸ್ಟ್ ನೀವು ಆರ್ಟಿಕಲ್ ಹೆಸರು ಬರೀರಿ ಎಕ್ಸಾಮ್ಸಲ್ಲಿ ಬರ್ಬಿಟ್ಟು ನಾನು ಹೇಳ್ತಿರೋಂಥ ಎಕ್ಸ್ಪ್ಲನೇಷನ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಇನ್ನೂ ಡೆಪ್ತ್ ಆಗಬೇಕು ಅಂತಂದರೆ ನಾನು ಹೇಳ್ತಿರೋ ಎಕ್ಸ್ಪ್ಲನೇಷನ್ನ ಜನರಲ್ ಆಗಿ ಅರ್ಥ ಮಾಡಿಕೊಂಡು ಸ್ಪೆಸಿಫಿಕ್ ಬುಕ್ಸ್ಗಳನ್ನು ಓದ್ತಾ ಹೋಗಿ, ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ನಮ್ಮದು ಟಾರ್ಗೆಟ್ ಅರ್ಥ ಮಾಡಿಸೋದಷ್ಟೇ. ಆರ್ಟಿಕಲ್ 9 ಏನು ಹೇಳುತ್ತೆ ಗೊತ್ತಾ? ಆರ್ಟಿಕಲ್ 9 ಅಲ್ಲಿ ಪ್ರಾವಿಷನ್ ಆಫ್ ವಾಲಂಟ್ರಿಲಿ ಅಕ್ವೈರಿಂಗ್ ಸಿಟಿಸನ್ಶಿಪ್ ಆಫ್ ಫಾರಿನ್ ಸ್ಟೇಟ್ ನಾಟ್ ಟು ಬಿ ಸಿಟಿಸನ್ ಅಂತ ಹೇಳುತ್ತೆ. ಅಂತಂದ್ರೆ ಇಲ್ಲಿ ಕಳ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದೆ. ಫಾರಿನ್ ಸ್ಟೇಟಿಗೆ ಹೋಗ್ಬಿಟ್ಟು ವಾಲಂಟ್ರಿ ಆಗಿ ಅವನೇನಾದ್ರೂ ಆ ದೇಶದ್ದು ಸಿಟಿಸನ್ಶಿಪ್ ಪಡ್ಕೊಂಡ್ಬಿಟ್ಟ ಅಂತಂತಂದ್ರೆ ನಮ್ಮ ದೇಶದ ಮತ್ತೆ ತೆಗ್ದು ಹಾಕಲ್ವಾ ನಾವು? ಹೌದು, ತೆಗ್ದು ಹಾಕಕ್ಕೆ ಪವರ್ಸು ಇದೆ, ನಾವು ತೆಗ್ದು ಹಾಕ್ತೀವಿ ಅಂತ ಹೇಳ್ತಿರೋದೇ ಆರ್ಟಿಕಲ್ 9. ಅರ್ಥ ಆಯ್ತಲ್ವಾ? ಓಕೆ, ಈಗೇನು ಗೊತ್ತಾ? ನೆಕ್ಸ್ಟ್ ಆರ್ಟಿಕಲ್ 10. ಆರ್ಟಿಕಲ್ 10 ಏನು ಹೇಳುತ್ತೆ ಅಂದ್ರೆ, ಕಂಟಿನ್ಯೂಯನ್ಸ್ ಆಫ್ ರೈಟ್ಸ್ ಆಫ್ ಸಿಟಿಸನ್ಶಿಪ್ ಅಂತ ಹೇಳುತ್ತೆ. ಸೊ ಈಗ ನಮ್ದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ ಈ ಆರ್ಟಿಕಲ್ ಇಂದು. ಇದು ಕೂಡ ಇದು ಆರ್ಟಿಕಲ್ 10 ಅಂತ ತಗೊಳ್ಳಿ, ಆರ್ಟಿಕಲ್ 11 ಅಂತ ತಗೊಳ್ಳಿ. ಬರಿಬೇಕಾದ್ರೆ ಇದ್ರ ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ ಟೀಮ್ ಕಡೆಯಿಂದ. ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದ ರೈಟ್ ಆಫ್ ದ ಸಿಟಿಸನ್ಶಿಪ್ ಬೈ ಲಾ ಅಂತ ಇದೆ. ಅಂತಂತಂದ್ರೆ ಪಾರ್ಲಿಮೆಂಟಿಗೆ
ರೆಗ್ಯುಲೇಟ್ ಮಾಡುವಂತಹ ಪವರ್ ಇದೆ. ಯಾವ್ದ್ರದ್ದು? ಸಿಟಿಜನ್ಶಿಪ್ ಬೈ ಲಾ ಅಂತಂದ್ರೆ ಈಗ ನೋಡಿ ಇಲ್ಲೊಂದು ಲಾ ಬಂತು, ಸಿಟಿಜನ್ಶಿಪ್ ಆಕ್ಟ್ 1955. ಇದನ್ನ ತರಬೇಕು ಅಂತಂತಂದ್ರೆ ಅದಕ್ಕೊಂದು ಪವರ್ ಬೇಕು ತಾನೆ ಪಾರ್ಲಿಮೆಂಟಿಗೆ. ಆ ಪವರ್ ಅದಕ್ಕೆ ಆರ್ಟಿಕಲ್ 11, ಇದು ಆರ್ಟಿಕಲ್ 10ರಿಂದ ಸಿಗುತ್ತೆ. ಆರ್ಟಿಕಲ್ 11ರಿಂದ ಏನ್ ಸಿಗುತ್ತೆ ಗೊತ್ತಾ? ಆರ್ಟಿಕಲ್ 11ರಿಂದ ಏನ್ ಸಿಗುತ್ತೆ ಅಂತಂತಂದ್ರೆ, ಎನಿ ಪರ್ಸನ್ ಹೂ ಇಸ್ ದ ಕನ್ಸಿಡರ್ಡ್ ಎ ಸಿಟಿಸನ್ ಆಫ್ ಇಂಡಿಯಾ ಅಂಡರ್ ಎನಿ ಪ್ರಾವಿಷನ್ಸ್ ಆಫ್ ದಿ ಪಾರ್ಟ್ ಆಫ್ ದಿ ಶಾಲ್ ಬಿ ಕಂಟಿನ್ಯೂ ಟು ಬಿ ಸಿಟಿಸನ್ ಅಂಡ್ ಶಾಲ್ ಬಿ ಸಬ್ಜೆಕ್ಟ್ ಟು ದ ಎನಿ ಲಾ ಮೇಡ್ ಬೈ ಪಾರ್ಲಿಮೆಂಟ್. ಇವನ್ನೆಲ್ಲ ಓದ್ಬಿಟ್ರೆ ಏನಪ್ಪಾ ಇದು ಅಂತೀರ ನೀವು. ಅಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಇಲ್ಲೂ ಕೂಡ ಪಾರ್ಲಿಮೆಂಟಿಗೆ ಪವರ್ ಕೊಟ್ಟಿದೆ. ಇಲ್ಲೆಲ್ಲ ಲಾ ಮಾಡಕ್ ಪವರ್ ಕೊಟ್ಟಿದೆ, ಇಲ್ಲೆಲ್ಲ ಪಾರ್ಲಿಮೆಂಟಿಗೆ ಪವರ್ ಕೊಟ್ಟಿದೆ. ಯಾರನ್ನಾದ್ರೂ ಅವರು ಓಕೆ ನಾವು ಇವ್ರನ್ನೆಲ್ಲ ನಾವು ಸಿಟಿಸನ್ಸ್ ಮಾಡ್ಕೋಬೇಕು ಅಂತ ಏನಾದ್ರು ಫೀಲ್ ಆದ್ರೆ ಬೈ ಲಾ ಯೂಸ್ ಮಾಡ್ಕೊಂಡು ಬೇಕಿದ್ರೆ ಅವ್ರನ್ನ ಸಿಟಿಸನ್ಸ್ ಮಾಡ್ಬೋದು ಅಂತ ಹೇಳುತ್ತೆ. ಇದಿಷ್ಟು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತ ಕೇಳಿದಾಗ ಆರ್ಟಿಕಲ್ 5 ಬರೀತೀರಾ, 6, 7, 8, 9, 10, 11 ಬರೀತೀರಾ. ಏನೇನು ಅಂತ ಹೇಳಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಸ್ಲೋ ಮೋಷನ್ ಅಲ್ಲಿ ನೋಡಿ, ಪಾಸ್ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ನೋಡಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಸಿಟಿಸನ್ಶಿಪ್ ಆಕ್ಟ್ 1955. ನಾನು ಹೇಳಿದೆ ಎರಡು ರೀತಿಯಲ್ಲಿ ಬರುತ್ತೆ ಅಂತ. ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಂತ ಲಾಸ್ಟ್ ಸೈಡ್ ಅಲ್ಲಿ ಏನಿದೆ ಅಲ್ವಾ ಅದನ್ನ ಬರೀತೀರಾ. ಎರಡನೇದು ನಿಮಗೆ ಸಿಟಿಸನ್ಶಿಪ್ ಆಕ್ಟ್ ಅಲ್ಲಿ 1955 ಏನಿದೆ ಅಂತಂದ್ರೆ ಈ ಕೆಳಗಡೆ ಅಂತ ಬರಿತೀವಿ. ಇದು ಕೆಳಗಡೆ ಇರುವಂತವುಗಳನ್ನ ಬರಿತೀರಾ. ಇಲ್ಲಿ ಅಕ್ವೈಸೇಷನ್ ಅಂತ ಇದೆ, ಟರ್ಮಿನೇಷನ್ ಅಂತ ಇದೆ. ಅಕ್ವೈಸೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ಸ್ವಾಧೀನಪಡಿಸಿಕೊಳ್ಳುವಿಕೆ ಇದೆ ನೋಡಿ ಕನ್ನಡದಲ್ಲಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲ ಲಕ್ಕಿ ಸ್ಟೂಡೆಂಟ್ಸು, ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಇಂಗ್ಲಿಷ್ ಮೀಡಿಯಂ ಅವರೇ ಒತ್ತಾಡೋದು. ಓಕೆ, ಸೊ ಈಗ ನೋಡಿ ಟರ್ಮಿನೇಷನ್ ಅಂತ ಇದೆ. ಟರ್ಮಿನೇಷನ್ ಅಲ್ಲಿ ಏನು ಗೊತ್ತಾ? ಮುಕ್ತಾಯ. ಟರ್ಮಿನೇಷನ್ ಅಂತಂದ್ರೆ ಎಷ್ಟು ಸಿಂಪಲ್ ಆಗಿ ಅನ್ಸುತ್ತಲ್ಲ ಕನ್ನಡದಲ್ಲಿ, ಏನೇನೋ ಕೊಟ್ಟಿರ್ತಾರಲ್ವಾ ಇದರಲ್ಲಿ ಇಂಗ್ಲೀಷಲ್ಲಿ. ಓಕೆ, ಅಕ್ವೈಸೇಷನ್ ಅಂದ್ರೆ ಗೊತ್ತಾಯ್ತು, ಟರ್ಮಿನೇಷನ್ ಅಂದ್ರೆ ಗೊತ್ತಾಯ್ತು. ಈಗ ಅಕ್ವೈಸೇಷನ್ ಅಂತಂದ್ರೆ ಯಾವ ತರ ಪಡ್ಕೊಳ್ತಾನಪ್ಪ? ಸಿಟಿಸನ್ಶಿಪ್ ಬೈ ಬರ್ತ್, ಹುಟ್ಟಿದ ತಕ್ಷಣ ಪಡ್ಕೊಳ್ತಾನೆ. ಒಂದು ದೇಶ ಇದೆ, ದೇಶದಲ್ಲಿ ಈಗ ಹುಟ್ತಾರೆ, ಹುಟ್ಟಿದ ತಕ್ಷಣ ಅವರಿಗೆ ಸ್ವಾಧೀನತೆ ಬಂದ್ಬಿಡುತ್ತೆ. ಅಂದ್ರೆ ಅವನೊಬ್ಬ ನಮ್ಮ ದೇಶದ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ. ಸಿಟಿಸನ್ಶಿಪ್ ಬೈ ಡಿಸೆಂಟ್ ಅಂತ, ಮೂಲದಿಂದ ಅಂತಂದ್ರೆ ಇವ್ರು ಯಾರೋ ಬೇರೆ ಕಡೆ ಇರ್ತಾರೆ, ಆದ್ರೂ ಕೂಡ ಅದೇ ಒಂದು ಫಾರಿನ್ ಕೇಸ್ ಹೇಳಿದೆ ಗೊತ್ತಾ ನಿಮ್ಗೆ? ಹೇಗೆ ಅಂತಂದ್ರೆ US ಅಲ್ಲಿ ಹೋಗಿ ಏನೋ ಕೆಲಸ ಮಾಡಕ್ ಹೋಗಿರ್ತಾನೆ, ಅಲ್ಲಿ ಏನೋ ಹುಟ್ಟುತ್ತೆ. ಆದ್ರೆ ಇವ್ನ ಮೂಲ ಯಾವ್ದು? US ಅಲ್ಲಿ ಕೆಲಸ ಮಾಡಕ್ ಹೋದೊಂದು ಭಾರತ ತಾನೆ. ಇಲ್ಲೇ ಅಲ್ಲ ಎಲ್ಲ ಹೋಗ್ಬಿಟ್ಟು US ಅಲ್ಲೇ ಕೆಲಸ ಮಾಡೋದಲ್ಲ ಜಾಸ್ತಿ. ಈಗೆಲ್ಲ ಅಲ್ಲಿ ಹೋಗ್ಬಿಟ್ರೆ ತುಂಬಾ ಬ್ರ್ಯಾಂಡ್ ಅಲ್ಲ, ಅಲ್ಲೋ ಕೆಲಸ ಮಾಡ್ತಿರ್ತಾರೆ, ಮದುವೆ ಎಲ್ಲ ಹಾಕ್ಬಿಡ್ತಾರೆ, ಎಲ್ಲ ಹುಟ್ಟ ಮಗು ಇರುತ್ತೆ. ಈಗ ಹುಟ್ಟ ಮಗು ಏನ್ ರೇಟ್ ಬರುತ್ತೆ ಗೊತ್ತಾ? 18 ವರ್ಷ ಆದ್ಮೇಲೆ ಅವ್ನು ಎಲ್ಲಿ ಬೇಕಾದ್ರೂ ಇರ್ಬೋದು. ಇಂಡಿಯಾದಲ್ಲಿ ಅವ್ನು ಆಲ್ರೆಡಿ ಅವ್ನಿಗೆ ಸಿಟಿಸನ್ಶಿಪ್ ಸಿಕ್ಕಿರುತ್ತೆ, ಬಂದು ಇಲ್ಲಿದ್ದ ಅಂತಂದ್ರೆ ಅವ್ನು ಇಂಡಿಯಾ ಸಿಟಿಸನ್ ತಗೋಬಹುದು. ಇಲ್ಲ ನಾನು ಅಪ್ಪನ ತರ US ಅಲ್ಲೇ ಇರ್ತೀನಿ ಹಾಗೆ ಹೀಗೆ ಅಂತಂದ್ರೆ ಅಲ್ಲೇ ಸೆಟ್ಲ್ ಆಗ್ಬಹುದು. ಅಲ್ಲೇ ಸೆಟ್ಲ್ ಆದ್ರೆ ಅಲ್ಲಿನ ಸಿಟಿಸನ್ಶಿಪ್ ಕೊಡ್ತಾರೆ. ನಮ್ದು ಇಲ್ಲಿ ಬೇರೆ ಬೇರೆ ನಾವೆಲ್ಲ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಕೆಳಗಡೆ ಟರ್ಮಿನೇಷನ್ ಇದೆಯಲ್ಲ ಇದರಲ್ಲಿ ಯಾವ್ದೋ ಒಂದು ಯೂಸ್ ಮಾಡ್ಕೊಂಡು ತೆಗೆದು ಹಾಕ್ತೀವಿ ಅಷ್ಟೇ. ಆಯ್ತು, ಅಲ್ಲೇ ಇದ್ಬಿಡು ನೀನು ಅಂತೇಳಿ. ಓಕೆ, ಸೊ ಇದು ಡಿಸೆಂಟ್ ಅಂತ ಅರ್ಥ ಆಯ್ತಲ್ವಾ? ಈಗ ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್ ಅಂತ ಇದೆ. ರಿಜಿಸ್ಟ್ರೇಷನ್ ಅಂದ್ರೆ ಏನು? ನೋಂದಣಿ. ರಿಜಿಸ್ಟರ್ ಮಾಡ್ಕೊಳ್ಳೋದಷ್ಟೇ. ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು? ಬಂದ, ಓಕೆ, ಫಾರಿನಿಂದ ಬಂದ ಯಾರೋ ಒಬ್ಬ ಚೈನೀಸು, ಆಯ್ತು ರಿಜಿಸ್ಟರ್ ಮಾಡ್ಬಿಡು ಅಂದಿದ ತಕ್ಷಣ ರಿಜಿಸ್ಟರ್ ಮಾಡ್ಬಿಡ್ತಾರ, ನೋಂದಣಿ ಮಾಡ್ಬಿಡ್ತಾರ ರಿಜಿಸ್ಟರ್ ಬುಕ್ ಅಲ್ಲಿ? ಆ ಥರ ಎಲ್ಲ ಇಲ್ಲ. ಈಗೊಂದು ಸ್ವಲ್ಪ ಟೈಮ್ ಇದೆ. ಕೆಲವೊಂದರಲ್ಲಿ 7 years ಅಂದ್ಬೇಕಿದೆ, ಕೆಲವೊಂದರಲ್ಲಿ 5 years ಅಂತ ಇರ್ಬೇಕು. ಕಂಡೀಷನ್ ಡಿಪೆಂಡ್ಸ್ ಅಪಾನ್ ಟರ್ಮ್ಸ್ ಅಂಡ್ ಕಂಡೀಷನ್. ಕೆಲವರಿಗಂತೂ ಎಂಟ್ರಿನೇ ಇಲ್ಲ. ನೀನು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಕೂಡ ಬ್ಯಾನೇ ಮಾಡ್ಬಿಟ್ಟಿದ್ದಾರೆ. ಯಾರ್ಯಾರು ಬ್ಯಾನ್ ಮಾಡಿದಲ್ಲ ಅವ್ರಿಗೆ ಇಷ್ಟು ವರ್ಷ ನೀನು ಇಲ್ಲಿರಪ್ಪ, ನಮ್ಮ ದೇಶದಲ್ಲಿ ಇರು, ನಮ್ಮ ದೇಶದಲ್ಲಿ ಇದ್ಬಿಟ್ಟು ನೀನು ತೋರಿಸು, ಓಕೆ ಇಲ್ಲಿ ಇರ್ತೀಯಾ, ಇಲ್ಲಿ ಬದುಕ್ತಿದ್ಯಾ ಅಂತ, ಆ ಟೈಮಲ್ಲಿ ನಿನಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಸಿಟಿಸನ್ಶಿಪ್ ಬೈ ನ್ಯಾಚುರಲೈಸೇಷನ್ ಅಂತ ಇದೆ, ನೈಸರ್ಗೀಕರಣದಿಂದ ಅಂತ ಒಂದು ಪೌರತ್ವ ಅಂತ ಇದೆ. ನ್ಯಾಚುರಲ್ ಆಗಿ ಏನು ಸಿಗುತ್ತಲ್ಲ ನೈಸರ್ಗೀಕರಣದಿಂದ ಒಂದು ಸ್ವಲ್ಪ ಕಾನ್ಸೆಪ್ಟ್ಗಳನ್ನು ಬರ್ಬಿಡಿ. ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಅರ್ಥ ಆಗ್ತಿದ್ಯಾ? ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಏನದು? ಇನ್ಕಾರ್ಪೊರೇಷನ್ ಅಂತಂದ್ರೆ ಸಂಯೋಜಿಸುವ ಮೂಲಕ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದಾಯ್ತು. ಓಕೆ, ಈಗ ಸಂಯೋಜಿಸುವ ಮೂಲಕ ಅಲ್ವಾ? ಈಗ ನೋಡಿಯಪ್ಪ, ಮತ್ತೆ ಇಂಡಿಯಾ ಮ್ಯಾಪ್ ಬಿಡಿಸ್ಬೇಕಾ? ಏನೋ ಒಂದು ಈಗ ಮತ್ತೆ ಏನೋ ಬಿಡಿಸ್ತಾನೆ ಅಂತೀರ ನೀವೆಲ್ಲ. ಓಕೆ, ಇಲ್ಲಿ ನೋಡಿ ಸಿಕ್ಕಿಂ ಇದೆ ಅಲ್ವಾ? ಇಲ್ಲಿದೆ ಅನ್ಕೊಳ್ಳಿ, ಸಿಕ್ಕಿಂ ಅಷ್ಟೇ. ಸಿಕ್ಕಿಂ ಇದೆ ಅಲ್ವಾ? ಸಿಕ್ಕಿಂನ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಇಂಡಿಯಾಗೆ ಸೇರಿಸ್ಕೊಂಡ್ರು. ಓಕೆ, ಯಾವಾಗ? ಒಂದು ಸುಮಾರು 1971 ಅಲ್ಲಿ ಒಂದು ವಾರ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರು. ಯಾವ್ದನ್ನ? ಸಿಕ್ಕಿಮಿನ. ಅಲ್ಲಿ ತನಕ ಸಿಕ್ಕಿಂ ನಮ್ದಲ್ಲ, ಸಿಕ್ಕಿಂ ಹೊರಗಡೆ ಇತ್ತು. ಸಿಕ್ಕಿಂ ನಮ್ಮ ಭಾರತ ದೇಶದಲ್ಲಿ 1971 ಸೇರಿಸ್ಕೊಂಡ್ರು. ಆಗ ಸಿಕ್ಕಿಂನಲ್ಲಿ ಜನಗಳಿದ್ರು ತಾನೆ, ಜನನು ವಾಸಿಸ್ತಾ ಇದ್ರು ತಾನೆ ಅಲ್ಲಿ. ಮತ್ತೆ ಅವರಿಗೆಲ್ಲ ಏನ್ ಸಿಟಿಸನ್ಶಿಪ್ ಕೊಡ್ಬೇಕು ತಾನೆ, ಅವರಿಗೂ ಕೂಡ ನಮ್ಮ ದೇಶದ ಸಿಟಿಸನ್ಶಿಪ್. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಯೂಸ್ ಮಾಡ್ಕೊಂತಾರೆ. ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ರಾಷ್ಟ್ರಗಳು, ಬೇರೆ ಬೇರೆ ದೇಶಗಳು, ಪ್ರದೇಶಗಳು, ರಾಜ್ಯಗಳು ನಮ್ಮ ದೇಶಕ್ಕೆ ಸೇರ್ಪಡೆಯಾದಾಗ, ಓಕೆ ಅರ್ಥ ಆಗ್ತಿದೆಯಲ್ಲ, ಸೇರ್ಪಡೆಯಾದಾಗ ಅಲ್ಲಿನ ಜನಗಳಿಗೆ ನಾವು ಕೊಡುವಂತಹ ನಾಗರಿಕತ್ವವನ್ನು ನಾವು ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಬರಿಬೇಕಾದ್ರೂ ಅಷ್ಟೇ, ಸಿಂಪಲ್ ಆಗಿ ಬರೀರಿ ಆಯ್ತಾ? ನಾರ್ಮಲ್ ಆಗಿ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋ ಥರ ಬರೀರಿ ಅಷ್ಟೇ. ಜಾಸ್ತಿ ಟೆಕ್ನಿಕಲ್ ಆಗಿ ಅದಕ್ಕೆ ಬರೀತೀನಿ ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ.
ಆಯ್ತಾ? ವ್ಯಾಲ್ಯೂಯೇಟ್ರಿಗೆ ಅರ್ಥ ಆದ್ರೆ ಸಾಕು ನಿಮಗೆ ಗೊತ್ತಿದೆ ಅಂತ, ಅದು ಅವ್ರ ಟಾರ್ಗೆಟ್ ಅಷ್ಟೇ. ಅವರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಅದೇ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಬೇಕು, ಅಷ್ಟೇ ಟಾರ್ಗೆಟ್ಸ್. ಓಕೆ, ಈಗ ಟರ್ಮಿನೇಷನ್ ನೋಡೋಣಲ್ವಾ, ಮುಕ್ತಾಯ ಹೇಗೆ ಮಾಡ್ತಾರೆ ಅಂತ. ರಿನೌನ್ಸಿಯೇಷನ್ ಅಂತಾರೆ. ರಿನೌನ್ಸಿಯೇಷನ್ ಅಂದ್ರೆ ಏನು? ತ್ಯಜಿಸುವಿಕೆ ಅಂತಂದ್ರೆ ಬಿಟ್ಟೋಗ್ಬಿಡೋದು. ನನ್ ಬೇಡ, ಓಕೆ ನಾನೇ ಬಿಟ್ಟೋಗ್ಬಿಡ್ತೀನಿ, ನನಗೆ ಈ ದೇಶದ ಸವಾಸ ಬೇಡ ಅಂತೇಳಿ ಎಲ್ಲ ಬಿಟ್ಟೋಗ್ನಲ್ಲ. ಯಾರು ಇವರು ಮಲ್ಯ, ವಿಜಯ್ ಮಲ್ಯ ಕೇಳಿದಿರಲ್ಲ, ದುಡ್ಡು ತಗೊಂಡು. ಆ ಥರ ಎಲ್ಲಾದ್ರೆ ಬಿಟ್ಟೋದ್ರೆ ಬಿಡಲ್ಲ, ಎಲ್ಲ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದ್ರಲ್ಲ ಮನೆ ಎಲ್ಲ, ಆ ಥರ ಎಲ್ಲ ಹಿಡ್ಕೊಂಡು ಬರ್ತಾರೆ. ಸೊ ಇಲ್ಲ, ನಾನು ಬಿಟ್ಟೇ ಹೋಗ್ತೀನಿ, ಬೇರೆ ಕಡೆ ಕೆಲಸ ಆಯ್ತು, ಅದಾಯ್ತು ಇದಾಯ್ತು, ಓಕೆ ನಾನು ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ತೀನಿ, ಅಲ್ಲಿಂದ 6 ತೊಗೊಂಡಿದ್ದೀನಿ ಅಂತೆಲ್ಲ ಹೇಳಿದಾಗ ಅವಾಗೆಲ್ಲ ಬಿಡ್ತಾರೆ. ಟರ್ಮಿನೇಷನ್, ಈ ಟರ್ಮಿನೇಷನ್ ಯಾರಿಗೆ ಗೊತ್ತಾ? ಟರ್ಮಿನೇಷನ್ ಬೇರೆ, ತ್ಯಜಿಸುವಿಕೆ ಬೇರೆ. ತ್ಯಜಿಸುವಿಕೆ ನಾನೇ ಅರ್ಜಿ ಕೊಟ್ಟು ಹೋಗೋದು, ಆಯ್ತಪ್ಪ ನನಗೆ ಬೇಡ ಅಂತ, ಆಯ್ತಾ? ಟರ್ಮಿನೇಷನ್ ಅನ್ನೋ ಕಾನ್ಸೆಪ್ಟ್ ಏನು ಗೊತ್ತಾ? ಯಾವ್ದಾದ್ರು ಮಾಡ್ಲಾರ್ದಂತ ಕ್ರಿಮಿನಲ್ ಕೆಲಸ ಮಾಡೋದು ಮಾಡ್ತಾರೆ ಕೆಲವರು. ಟೆರರಿಸಮು ಅಂಥವು ಇಂಥವೆಲ್ಲ ಮಾಡ್ತಾರೆ ಕೆಲವರು. ಟೆರರಿಸಮು ಮಾಡೋದು, ಬಾಂಬ್ ಹಾಕೋದು, ದೇಶಕ್ಕೆ ಇದು ಮಾಡೋದು, ಅಂಥವೆಲ್ಲ ಮಾಡಿದಾಗ ಅದು ತುಂಬಾ ಮಿತಿ ಮೀರಿದ ಕೇಸಲ್ಲಿ ಕೊಡ್ತಾರೆ. ತುಂಬಾ ರೇರ್ ಆಫ್ ದಿ ರೇರ್ ಕೇಸಸ್. ಅಂಥವೆಲ್ಲ ಏನಾದ್ರು ಮಾಡ್ಬಿಟ್ಟ ಅಂತಂದ್ರೆ ಅವನಿಗೆ ಏನ್ ಮಾಡ್ತಾರೆ? ಟರ್ಮಿನೇಟ್ ಮಾಡಿ ಸಿಗ್ತಾರೆ. ಆಯ್ತು ನೀನು ನಮ್ಮ ದೇಶದಿಂದ ಬೇಡ, ಹೊರಗೆ ಹೋಗ್ಬಿಡು ಅಂತ. ಇದು ಟರ್ಮಿನೇಷನ್. ಓಕೆ, ಡಿಪ್ರಿವೇಶನ್ ಅಂತ ಇದೆ. ಡಿಪ್ರಿವೇಶನ್ ಅಂತಂದ್ರೆ ಇದೊಂದು ಕಾನ್ಸೆಪ್ಟ್. ಡಿಪ್ರಿವೇಶನ್ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದ್ ಕಡೆ ಇನ್ನೊಂದ್ ಕಡೆ ಏನಾದ್ರೂ ಟ್ರಾನ್ಸ್ಫರ್ ಆದಾಗ, ಶಿಫ್ಟ್ ಆದಾಗ, ಅಲ್ಲೇನಾದ್ರೂ ತೆಗೆದು ಹಾಕುವಂತ ಪರಿಸ್ಥಿತಿಗಳು ಬಂದಾಗ, ಸೊ ನಮ್ಮ ದೇಶನ ಬಿಟ್ಕೊಟ್ಟಾಗ, ತಗೊಂಡಾಗ, ಈ ತರ ಮೇಲೆ ಕಾನ್ಸೆಪ್ಟ್ ತಗೊಂಡಲ್ಲ, ಆ ತರ ಏನಾದ್ರೂ ಕಾನ್ಸೆಪ್ಟ್ಗಳು ಬಂದಾಗ ಡಿಪ್ರಿವೇಶನ್ ಕಾನ್ಸೆಪ್ಟ್ ಅಲ್ಲಿ ಹೊರಗಡೆ ಹಾಕ್ತಾರೆ. ಸೊ ಇದಿಷ್ಟು ಕಾನ್ಸೆಪ್ಟ್ಗಳನ್ನ ನೀವು ಜಸ್ಟ್ ಕೀ ಪಾಯಿಂಟ್ಸ್ಗಳು ಬರ್ಬಿಟ್ಟಿದ್ರು ಮೇಲೆ 2 ಲೈನ್ ಬರ್ದ್ರೆ ನಿಮ್ಮ ಆನ್ಸರ್ ರೈಟ್ ಆಗುತ್ತೆ. ಓಕೆ, ಈಗ ಎರಡೂ ಕೇಳಲಿಲ್ಲ, ಟರ್ಮಿನೇಷನ್ ಅಕ್ವೈಸೇಷನ್ ಮೋಡ್ಸ್ಗಳು ಕೇಳ್ಬಿಟ್ರು, ಏನ್ ಬರಿಬೇಕು ಅಂತ ಕೇಳ್ತಿರಲ್ಲ, ಬರ್ದ್ಬಿಡಿ. ಆರ್ಟಿಕಲ್ 5 ಇಂದ ಆರ್ಟಿಕಲ್ 11 ತನಕ ಬರ್ದ್ಬಿಡಿ, ನಂಬರ್ ಹಾಕಿ ಈ ಒಂದಿಷ್ಟು ಪಾಯಿಂಟ್ಸ್ಗಳು ಬರ್ದ್ಬಿಡಿ. 2-3 ಪೇಜ್ ಆಗುತ್ತೆ, ನಿಮ್ಮ ಆನ್ಸರ್ ರೈಟ್ ಆಗ್ಬಿಡುತ್ತೆ ಅಷ್ಟೇ. ಇನ್ನೊಂದಿದೆ, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಕಾರ್ಡ್ ಅಂತ ಇದೆ, ಆಯ್ತಾ? ಇದು ಒಂದು ಕಾರ್ಡ್ ಕೂಡ ಫೆಸಿಲಿಟಿ ಮಾಡಿದ್ರು. ಇದು ನಿಮ್ಗೇನು ಅಂತ ಏನು ಅವಶ್ಯಕತೆ ಇಲ್ಲ, ಬಟ್ ಜನರಲ್ ನಾಲೆಜ್ ಆಗಿ ಹೇಳಿರ್ತೀನಿ ಸರ್. ಯಾರಾದ್ರೂ ತುಂಬಾ ಓದಲೇಬೇಕು ಅಂತಿದ್ದವರು ಈ ಸ್ಲೈಡ್ ನ ಒಂದ್ ಸ್ವಲ್ಪ ಪೇಷನ್ಸ್ ಆಗಿ ಓದ್ಕೊಳ್ಳಿ, ನಾನು ಏನು ಅಂತ ಹೇಳಿರ್ತೀನಿ. ಕನ್ನಡದಲ್ಲಿ ಭಾರತದ ಸಾಗರೋತ್ತರ ನಾಗರಿಕ ಕಾರ್ಡ್ ಅಂತ. ಇದೇನು ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಎಲ್ಲೋ ಒಂದ್ ಟೈಮ್ ಕೇಳಿದ್ ನಾಲ್ಕು, ನನಗೆ 2014-15ರಲ್ಲಿ ಒಂದ್ ಟೈಮ್ ಎಲ್ಲೋ ಕೇಳಿದ್ರು, ಆಯ್ತಾ? ಅದೇ 6 ಮಾರ್ಕ್ಸಿಗೆ ಕೇಳಿದ್ರು ಅಷ್ಟೇ, ಎಸ್ ಅಂತ ಕೇಳಿಲ್ಲ 6 ಮಾರ್ಕ್ಸಿಗೆ. ಸೊ ನಿಮಗೆ ಜನರಲ್ ಆಗಿ ಏನಂತ ಕಾನ್ಸೆಪ್ಟ್ ಹೇಳಿರ್ತೀನಿ ಅಷ್ಟೇ, ಇದಂತ ಏನ್ ಬೇಕಾಗಲ್ಲ. ಇದು ಏನಂತಂದ್ರೆ ಒಂದು ಒಳ್ಳೆಯ ಗಾದೆ ಹೇಳ್ತೀನಿ ನಾನು ನಿಮಗೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ. ಏನು ಹೇಳ್ತಾರಪ್ಪ, ಗಾದೆ ಬಿಟ್ಟಾಕಿ ಬೇಡ, ಇದೆಲ್ಲ ಸರಿಯಾಗಲ್ಲ. ಈಗ OCI ಅಂತ ಏನಿದೆ ಅಲ್ವಾ, ಅದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂತಂದ್ರೆ, ಓವರ್ಸೀಸ್ ಇವನು ನಮ್ಮ ದೇಶದನಲ್ಲಪ್ಪ, ಹೊರಗಡೆ ದೇಶದವನು, ಆಯ್ತಾ? ಬಟ್ ಇವನು ಕೂಡ ನಮ್ಮ ದೇಶದ ಸಿಟಿಸನ್, ಅಂದ್ರೆ ಇವನಿಗೂ ಕೂಡ ನಾಗರಿಕತ್ವ ಕೊಟ್ಟಿದ್ದೀವಿ. ಆದರೆ ಇವನು ವೋಟ್ ಮಾಡಂಗಿಲ್ಲ. ಅರೆ ಇವನ್ನ ಅಂದ್ರೆ ಹೆಂಗಪ್ಪ, ಇದು ನಾಗರಿಕತ್ವ ಕೊಟ್ಟಿದೀವಿ, ವೋಟ್ ಮಾಡಂಗಿಲ್ಲ, ಏನ್ ಕತೆ ಇದು, ಹೌದಲ್ವಾ? ಇದೇ ತರ ಥಿಂಕ್ ಮಾಡ್ತಿರಲ್ವಾ ನೀವು? ಹೌದು. ಯಾಕಂತಂದ್ರೆ ಇವ್ನು ಫಾರ್ಮಾಲಿಟೀಸ್ಗೆ ಅಷ್ಟೇ ಕೊಟ್ಟಿರೋದು, ಇವ್ನು ವೋಟ್ ಮಾಡಂಗಿಲ್ಲ. ಮತ್ತೆ ಹಂಗಂದ್ರೆ ಏನ್ ಯೂಸ್ ಇವನಿಗೆ? ವೋಟ್ ಮಾಡಂಗಿಲ್ಲ, ಏನು ಇಲ್ಲ ಅಂತಂದ್ರೆ ಮತ್ತೆ ಏನ್ ಯೂಸ್ ಇವನಿಗೆ? ಯಾಕೆ ಇವ್ನು ಸುಮ್ಮನೆ ನಾಗರಿಕತ್ವ ತಗೋಬೇಕು, ಹೌದಲ್ವಾ? ಏನು ಇಲ್ಲ, ಜಸ್ಟ್ ವೀಸಾ ಫ್ರೀ ಅಷ್ಟೇ. ಎಷ್ಟು ಸಲ ಬಂದ್ ಹೋದ, ಎಷ್ಟು ಸಲ ಹೋದ ಅಂದ್ರೂ ಕೂಡ ಇವ್ನು ವೀಸಾ ಕೇಳಲ್ಲ, ವೀಸಾ ಫ್ರೀ ಅಷ್ಟೇ. ಇವೇ ಪಾಯಿಂಟ್ಸ್ಗಳನ್ನೆಲ್ಲ ಬರ್ದಿರ್ತಾರೆ ನೋಡಿ ಇಲ್ಲಿ. OCI ಕಾರ್ಡ್ ಇದೆ, ಮಲ್ಟಿಪರ್ಪಸ್, ಮಲ್ಟಿಪಲ್ ಎಂಟ್ರಿ, ಲೈಫ್ ಲಾಂಗ್ ವೀಸಾ ಅಷ್ಟೇ ಸಿಗೋದನ್ನೋದು ಬಿಟ್ರೆ ಇವನು ಯಾವುದೇ ಕಾರಣಕ್ಕೂ ವೋಟ್ ಮಾಡಂಗಿಲ್ಲ. ನಾಟ್ ಹ್ಯಾವ್ ವೋಟಿಂಗ್ ರೈಟ್ಸ್, ಆಯ್ತಾ? ಓಕೆನಾ? ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ ಆರ್ ನಾಟ್ ಎಲಿಜಿಬಲ್, ಇವೆರಡು ದೇಶಗಳನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಒಂದು ಸ್ವಲ್ಪ ಇದೆ ನಾಲೆಜ್, ಟ್ರೈ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸ್ಕಿಪ್ ಮಾಡ್ಬೇಕನ್ನಿಸ್ತಾ, ಈ ಕಾನ್ಸೆಪ್ಟ್ ನ ಸ್ಕಿಪ್ ಮಾಡಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸಿಲೆಬಸ್ ಎಷ್ಟಿದೆ ಅಷ್ಟೇ ಓದೋಣ. ಸೊ ಇಲ್ಲಿ ನಮ್ದು ಯೂನಿಟ್ 1 ಫಿನಿಶ್ ಆಗಿದೆ, ಯಾವುದೇ ಸಿಲೆಬಸ್ ಪಾಯಿಂಟ್ಗಳನ್ನು ಬಿಟ್ಟಿಲ್ಲ. ಸೊ ಎಲ್ಲಾ ಸೀರೀಸ್ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ.
ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್, 5 ಇಯರ್ LLB, ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ, ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನ್ ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ.
ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.